ರಿಪಬ್ಲಿಕ್ ಕನ್ನಡ, ನಾನು ಮಾನಸ. ನೋಡಿ, ಆಪರೇಷನ್ ಸಿಂಧೂರದ ಮುಖಾಂತರವಾಗಿ ನಮ್ಮ ಭಾರತೀಯ ಸೇನೆ ಪಾಕ್ನಲ್ಲಿ ಅಡಗಿ ಕೂತಿರುವಂತಹ ಉಗ್ರರನ್ನ ಹುಡುಕಿ ಸಂಹಾರವನ್ನ ಮಾಡ್ತಾ ಇದೆ. ಇದು ವಿಶ್ವದಾದ್ಯಂತ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಬಟ್ ಆದ್ರೆ ನಮ್ಮ ಕಾಂಗ್ರೆಸ್ ನಾಯಕರು ಮಾತ್ರ ಇದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ. ಕದನ ವಿರಾಮವನ್ನ ಆಡ್ಕೊಂಡ್ರು, ಅದ್ರಲ್ಲಿ ಏನಿದೆ ಅಂತ ಹೇಳಿದ್ರು. ಅದಾದ ನಂತರ ಈಗ ಆಗ್ತಿರುವಂತಹ ಬೆಳವಣಿಗೆಗಳ ಮುಖಾಂತರವಾಗೂ ಕೂಡ ಟೀಕಾ ಪ್ರಹಾರವನ್ನ ಮಾಡ್ತಾ ಇದ್ದಾರೆ. ಏನಂತ ಮಾಡ್ತಾ ಇದ್ದಾರೆ ನೀವೇ ನೋಡಿ. ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26-27 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನೇ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನಾ ನೀವು ಗೌರವ ಕೊಡೋದು? ಏನು ಮಾಡಿಬಿಟ್ಟಿದ್ದೀವಿ? ಅಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ. ಇದು ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಆಪರೇಷನ್ ಸಿಂಧೂರ ಬಗ್ಗೆ ನಾಲಗೆ ಹರಿಬಿಟ್ಟಿದ್ದು, ಇದೀಗ ಇದೇ ಬೂಟಾಟಿಕೆ ರಾಗಕ್ಕೆ ಕಾಂಗ್ರೆಸ್ ನಾಯಕರು ಧ್ವನಿಗೂಡಿಸಿದ್ದಾರೆ. ಕದನ ವಿರಾಮವನ್ನ ಪ್ರಶ್ನಿಸಿದ ಕಾಂಗ್ರೆಸ್ ಆಪರೇಷನ್ ಸಿಂಧೂರಕ್ಕೆ ಕೈ ಅನುಮಾನ. ಹೌದು, ಶಾಸಕ ಕೊತ್ತೂರು ಮಂಜುನಾಥ್ ಬಳಿಕ ಮತ್ತೆ ಕದನ ವಿರಾಮವನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ಸಚಿವರು, ಶಾಸಕರು ನಮ್ದು ಅದೇ ರಾಗ ಅನ್ನೋದನ್ನ ರಿಪೀಟ್ ಮಾಡಿದ್ದಾರೆ. ಈಗ ಅವರವರ ಅಭಿಪ್ರಾಯಗಳನ್ನು ಅವ್ರು ವ್ಯಕ್ತ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಕೆಲವರು ಶಾಸಕರು ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ಬಿಜೆಪಿಯವರು ಕೂಡ ಕೆಲವು ಶಾಸಕರು ವ್ಯಕ್ತ ಮಾಡಿದ್ದಾರೆ. ಆಮೇಲೆ ಆರ್ಮಿ ಆಫೀಸರ್ಸು ಕೂಡ ಅವರ ಅಭಿಪ್ರಾಯಗಳನ್ನು ನೋಡಿ, ಅವರೇ ಶಾಸಕರು ಏನೋ ಹೇಳಿರ್ತಾರೆ. ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ. ಅವರೇನೋ ಏನೋ ಹೇಳಿರ್ತಾರೆ, ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದ್ದೀವಿ ಅಷ್ಟೇ. ಯಾಕಾಯಿತು? ಯಾಕಂದರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ, ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ. ಪಾಕಿಸ್ತಾನ್ ಜೊತೆ ಓಪನ್ ಆಗಿ ಟರ್ಕಿ ಬಂತು, ಚೈನಾ ಬಂತು, ನಮ್ಮ ಜೊತೆ ಒಬ್ರನ ಬಂತ್ರ ಹೇಳಿ ಒಫಿಷಿಯಲಿ. ಲೆಟ್ ಅಸ್ ಬಿ ಆನೆಸ್ಟ್. ಇವರು 100 ದೇಶಗಳನ್ನು ಪ್ರವಾಸ ಮಾಡಿದ್ರು. ಒಂದು ಏನಿಲ್ಲ ಅಂದರೂ ಒಂದು ಎಲ್ಲ 100 ರಾಷ್ಟ್ರಪತಿಗಳನ್ನು, ಪ್ರಧಾನಮಂತ್ರಿಗಳನ್ನು ಅಪ್ಕೊಂಡ್ರು. ಒಬ್ಬರನ್ನ ಒಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ, ಒಬ್ಬರನ್ನ ಒಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ. ಇನ್ನು ದೇಶದ ವಿಚಾರದಲ್ಲಿ ಎಲ್ಲರೂ ಒಂದಾಗಿರಬೇಕು, ಎಲ್ಲರೂ ಒಂದೇ ಮಾತಿನ ಮೇಲೆ ನಿಲ್ಲಬೇಕು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ರೆ, ಕೇಸರಿ ಪಡೆ ನಾಯಕರು ಮಾತ್ರ ಕಾಂಗ್ರೆಸ್ ನಾಯಕರ ಹೇಳಿಕೆ ವಿರುದ್ಧ ಗುಡುಗಿದ್ರು. ನಮ್ಮ ಹೋರಾಟಕ್ಕೆ ಸಿಕ್ಕಂತ ಯಶಸ್ಸು, ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಅವರ ಮೂಲೆ ಗುಂಪು ಮಾಡಿದ್ದೇವೆ. ಇದು ದೊಡ್ಡ ಪ್ರಧಾನಿ ನರೇಂದ್ರ ಮೋದಿಯವರ ಯಶಸ್ಸು. ಅದನ್ನು ಸಹಿಸಕ್ಕಾಗದೇನೆ ಯಾರೋ ಏನೇ ಮಾತಾಡೋದಕ್ಕೆ ಅರ್ಥ ಇಲ್ಲ. ನಿಜಕ್ಕೂ ಸಹ ದೊಡ್ಡ ಸಾಧನೆಯನ್ನ ನರೇಂದ್ರ ಮೋದಿಯವರು ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಅದಕ್ಕಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ತಲೆಯಲ್ಲಿ ಮೆದ್ಲೇನ ಇದ್ರೆ ನಾವು ಮಾತಾಡ್ಬೋದು, ಕೆಲವರಿಗೆ ಮೆದ್ಲು ಇಲ್ಲ, ತಲೆಯಲ್ಲಿ ಏನೂ ಇಲ್ಲ. ಹಾಗಾದ್ರೆ ಸೈನಿಕರನ್ನೇ ನಂಬಲ್ಲ ಅಂದರೆ ನೀವು ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ನಿಮಗೆ ಮಾನ ಮರ್ಯಾದೆ ಯೋಗ್ಯತೆ ಇದೆಯೇನ್ರಿ ಈ ದೇಶದ? ನೀವೆಲ್ಲ ನೆಮ್ಮದಿಯಾಗಿ ಮನೆಗಿದ್ದೀರಾ, ಆರಾಮಾಗಿ ಶೂಟು ಬೂಟ್ ಹಾಕೊಂಡು ಓಡಾಡ್ತಾ ಇದ್ದೀರಾ. ಸೈನಿಕರು ಗಡಿ ಕಾಯ್ತಾ ಇರೋದ್ರಿಂದ ಇಂಥವ್ರಿಗೆ ನಿಜಕ್ಕೂ ಅವರ ಕಾಂಗ್ರೆಸ್ ಪಾರ್ಟಿಗೆ ಏನಾನ ಮರ್ಯಾದೆ ಇದ್ದರೆ ಇಂಥವ್ರನ್ನೆಲ್ಲ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕು. ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟು ವ್ಯವಹಾರ ಬಿಟ್ಟು ಈ ದೇಶ, ಧರ್ಮ, ರಾಷ್ಟ್ರೀಯತೆ, ಯುದ್ಧ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಯುದ್ಧದ ವಿಚಾರ ಅವ್ರಿಗೆ ತಿಳ್ಕೋಬೇಕು ಅಂದರೆ ಶಶಿ ತರೂರ್ ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸಕ್ಕೆ ಹೇಳಿ ಅವ್ರಿಗೆ. ನಾವು ಲಾಂಗ್ ರನ್ ದೇಶದ ಪರಿಸ್ಥಿತಿ ಎಲ್ಲವನ್ನೂ ವಿಚಾರ ಮಾಡಬೇಕಾಗ್ತದೆ. ಮತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನೊಂದು ಶಾಂತಿ ನೆಲೆಸಿದೆ. ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಆ ರೀತಿಯಾದ ಒಂದು ನಿರ್ಮಾಣ ಎಂದೂ ಆಗಿರಲಿಲ್ಲ. ಶಾಂತಿಯ ನಿರ್ಮಾಣ ಅದಾಗಿತ್ತು. ಅವರಿಗೆ ಉತ್ತರ ಕೊಡೋದ್ರಾಗ ಅರ್ಥನೇ ಇಲ್ಲ. ನಾವು ಇದನ್ನು ಪೊಲಿಟಿಸೈಸ್ ನಾವು ಮಾಡಿಲ್ಲ ಇಲ್ಲಿ ತನಕ. ಆದ್ರೆ ನಾ ಕೇಳೋದು, ಹಳೆ ಇತಿಹಾಸ ಬಿಡ್ರಿ. 10 ವರ್ಷದಾಗ UPA ಕಾಲದ 10 ವರ್ಷದಾಗ ಎಷ್ಟು ಭಯೋತ್ಪಾದನೆ ಆಕ್ಟಿವಿಟಿ ಆಗಿದ್ದು? ನಿಮ್ಮ ಪಾರ್ಟಿ ಒಳಗೆ ಏನು ಹೇಳ್ಬೇಕಂತ ತೀರ್ಮಾನ ಮಾಡಿ ಬಂದರೆ ಹೊರಗೆ ಹೇಳ್ರಿ. ಚಿದಂಬರಂ ಆರ್ಟಿಕಲ್ ಬರೀತಾರ, ಭಾಳ ಕರೆಕ್ಟ್ ಆದ ನಿರ್ಣಯ ಸರ್ಕಾರ ತೆಗೆದುಕೊಂಡಿದೆ. ಚಿದಂಬರಂ ಆರ್ಟಿಕಲ್ ನಿಮ್ಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ ನಾ, ಪತ್ರಿಕೆಯೊಳಗೆ ಆರ್ಟಿಕಲ್. ಪಹಲ್ಗಾಮ್ ದಾಳಿ ಬಳಿಕ ಕಾಂಗ್ರೆಸ್ ಈ ರೀತಿ ಮಾತನಾಡಿದ್ದು ಇದೇ ಮೊದಲಲ್ಲ.
ರಾಬರ್ಟ್ ವಾದ್ರಾ, ಮಣಿಶಂಕರ್ ಅಯ್ಯರ್, ಅಜಯ್ ರಾವ್ ಹೀಗೆ ಈ ಪಟ್ಟಿ ಬೆಳೆಯುತ್ತಲೇ ಇರುತ್ತದೆ. ಸೈನಿಕರ ಶೌರ್ಯದ ವಿಚಾರದಲ್ಲೂ ರಾಜಕೀಯ ಯಾಕೆ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ನಲ್ಲಿ ಉತ್ತರ ಸಿಗಲ್ಲ, ಬದಲಿಗೆ ವಿವಾದ ಸಿಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಮಾನಸ. ನೋಡಿ, ಆಪರೇಷನ್ ಸಿಂಧೂರದ ಮುಖಾಂತರವಾಗಿ ನಮ್ಮ ಭಾರತೀಯ ಸೇನೆ ಪಾಕ್ನಲ್ಲಿ ಅಡಗಿ ಕೂತಿರುವಂತಹ ಉಗ್ರರನ್ನ ಹುಡುಕಿ ಸಂಹಾರವನ್ನ ಮಾಡ್ತಾ ಇದೆ. ಇದು ವಿಶ್ವದಾದ್ಯಂತ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಬಟ್ ಆದ್ರೆ ನಮ್ಮ ಕಾಂಗ್ರೆಸ್ ನಾಯಕರು ಮಾತ್ರ ಇದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇಲ್ಲ. ಕದನ ವಿರಾಮವನ್ನ ಆಡ್ಕೊಂಡ್ರು, ಅದ್ರಲ್ಲಿ ಏನಿದೆ ಅಂತ ಹೇಳಿದ್ರು. ಅದಾದ ನಂತರ ಈಗ ಆಗ್ತಿರುವಂತಹ ಬೆಳವಣಿಗೆಗಳ ಮುಖಾಂತರವಾಗೂ ಕೂಡ ಟೀಕಾ ಪ್ರಹಾರವನ್ನ ಮಾಡ್ತಾ ಇದ್ದಾರೆ. ಏನಂತ ಮಾಡ್ತಾ ಇದ್ದಾರೆ ನೀವೇ ನೋಡಿ. ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 27 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನೇ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನಾ ನೀವು ಗೌರವ ಕೊಡೋದು? ಏನು ಮಾಡಿಬಿಟ್ಟಿದ್ದೀವಿ? ಅಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ. ಇದು ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಆಪರೇಷನ್ ಸಿಂಧೂರ ಬಗ್ಗೆ ನಾಲಗೆ ಹರಿಬಿಟ್ಟಿದ್ದು, ಇದೀಗ ಇದೇ ಬೂಟಾಟಿಕೆ ರಾಗಕ್ಕೆ ಕಾಂಗ್ರೆಸ್ ನಾಯಕರು ಧ್ವನಿಗೂಡಿಸಿದ್ದಾರೆ. ಕದನ ವಿರಾಮವನ್ನ ಪ್ರಶ್ನಿಸಿದ ಕಾಂಗ್ರೆಸ್, ಆಪರೇಷನ್ ಸಿಂಧೂರಕ್ಕೆ ಕೈ ಅನುಮಾನ. ಹೌದು, ಶಾಸಕ ಕೊತ್ತೂರು ಮಂಜುನಾಥ್ ಬಳಿಕ ಮತ್ತೆ ಕದನ ವಿರಾಮವನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ಸಚಿವರು, ಶಾಸಕರು ನಮ್ದು ಅದೇ ರಾಗ ಅನ್ನೋದನ್ನ ರಿಪೀಟ್ ಮಾಡಿದ್ದಾರೆ. ಈಗ ಅವರವರ ಅಭಿಪ್ರಾಯಗಳನ್ನು ಅವ್ರು ವ್ಯಕ್ತ ಮಾಡಿದ್ದಾರೆ. ಕಾಂಗ್ರೆಸ್ನ ಕೆಲವರು ಶಾಸಕರು ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ಬಿಜೆಪಿಯವರು ಕೂಡ ಕೆಲವು ಶಾಸಕರು ವ್ಯಕ್ತ ಮಾಡಿದ್ದಾರೆ. ಆಮೇಲೆ ಆರ್ಮಿ ಆಫೀಸರ್ಸು ಕೂಡ ಅವರ ಅಭಿಪ್ರಾಯಗಳನ್ನು ಅಪ್ಪ ನೋಡಿ, ಅವರ ಶಾಸಕರೇನೋ ಹೇಳಿರ್ತಾರೆ, ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ. ಅವರೇನೋ ಏನೋ ಹೇಳಿರ್ತಾರೆ, ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದ್ದೀವಿ ಅಷ್ಟೇ. ಯಾಕಾಯಿತು? ಯಾಕೆಂದರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ, ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ. ಪಾಕಿಸ್ತಾನ್ ಜೊತೆ ಓಪನ್ ಆಗಿ ಟರ್ಕಿ ಬಂತು, ಚೈನಾ ಬಂತು, ನಮ್ಮ ಜೊತೆ ಒಬ್ರನ ಬಂತ್ರ ಹೇಳಿ ಒಫಿಷಿಯಲಿ. ಲೆಟ್ ಅಸ್ ಬಿ ಆನೆಸ್ಟ್. ಇವರು 100 ದೇಶಗಳನ್ನು ಪ್ರವಾಸ ಮಾಡಿದ್ರು. ಒಂದು ಏನಿಲ್ಲ ಅಂದರೂ ಒಂದು ಎಲ್ಲ 100 ರಾಷ್ಟ್ರಪತಿಗಳನ್ನು, ಪ್ರಧಾನಮಂತ್ರಿಗಳನ್ನು ಅಪ್ಕೊಂಡ್ರು. ಒಬ್ರನ್ನ ಒಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ, ಒಬ್ರನ್ನ ಒಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ. ಇನ್ನು ದೇಶದ ವಿಚಾರದಲ್ಲಿ ಎಲ್ಲರೂ ಒಂದಾಗಿರಬೇಕು, ಎಲ್ಲರೂ ಒಂದೇ ಮಾತಿನ ಮೇಲೆ ನಿಲ್ಲಬೇಕು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ರೆ, ಕೇಸರಿ ಪಡೆ ನಾಯಕರು ಮಾತ್ರ ಕಾಂಗ್ರೆಸ್ ನಾಯಕರ ಹೇಳಿಕೆ ವಿರುದ್ಧ ಗುಡುಗಿದ್ರು. ನಮ್ಮ ಹೋರಾಟಕ್ಕೆ ಸಿಕ್ಕಂತ ಯಶಸ್ಸು, ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು